ಅವ್ರ ಅಣ್ಣನ ಕಂಡ್ರೆ ಹೊಸ ಇಷ್ಟ ಅಲ್ಲ ಗೈಸ್, ನಾನು ಅಷ್ಟು ಇಷ್ಟಪಡಲ್ಲ. ಹೌದಾ? ನನಗೆ ಪ್ಲಾನಿಂಗ್ ಸೆನ್ಸ್ ಅಂತ ಕೇಳ್ಬಿಟ್ಟು ನಾನು ಕಲ್ತಿರೋ ಇಂಗ್ಲೀಷ್ ಎಲ್ಲ ಮರ್ತೇ ಹೋಯ್ತು ನನಗೆ. ಇರ್ಲಿ ಬಾ, ಆಯ್ತು ಪರವಾಗಿಲ್ಲ, ಅವನೇನು ಅನ್ಕೊಳ್ಳಲ್ಲ ಕಣಂತೆ. ಯಾಕೆ ಅಂತಂದ್ರೆ ಮೈ ಮೇಲೆ ಬಂತು ಅಂತೆ. ನೋಡಿ ಗೈಸ್, ಅಮ್ಮನ್ ಮಾತಾಡಿಸ್ತಾ ಇಲ್ಲ, ತಮ್ಮನ್ ಮಾತಾಡಿಸ್ತಾವಳೆ. ಎತ್ತಾಕೊಂಡು ಒಯ್ತಾ ಇರೋದೆ ಸಾಂಗ್, ಎತ್ತಾಕೊಂಡು ಒಯ್ತಾ ಇರೋದೆ. ನಮ್ಮಮ್ಮ ನಮ್ಮತ್ಕೆ ಬೀಳ್ಕೊಡೋಗೆ ಸಮಾರಂಭ ಮಾಡಕ್ ಬರ್ತಾವ್ರ ಇಬ್ರು. ಮ್ಯಾಚಿಂಗ್ ನಿಮ್ಮ ಅಕ್ಕ ಬರ್ತಾವಳೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸೊಬ್ರು ಬಂದಿದ್ದೀರಾ, ಹಾಗೆ ಹೊಸೊಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನೀವು ಎಲ್ಲರೂ ಆಲ್ರೆಡಿ ನೋಡಿದ್ದೀರಾ ತಮ್ಮನೇಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. ಬಟ್ ನಾನು ಇವಾಗ ಹೇಳಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ಹೋದ್ಮೇಲೆ ಹೇಳ್ತೀನಿ. ಆ್ಯಂಡ್ ನನ್ನ ಜೊತೆಗೆ ಹೋಗೋದಕ್ಕೆ ಯಾರಾದರೂ ಕಾಂಪ್ಯಾನಿಯನ್ ಇರಲೇಬೇಕು ತಾನೆ. ಸೊ ಅದಕ್ಕೆ ಯಾರನ್ನು ಕರ್ಸಿದ್ದೀನಿ ಹೇಳಿ, ಗೆಸ್ ಮಾಡಿ ನೋಡೋಣ ಯಾರನ್ನು ಕರ್ಸಿದ್ದೀನಿ ಅಂತ. ದ ಒನ್ ಆ್ಯಂಡ್ ಓನ್ಲಿ ತಿಮ್ಮರಾಜು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಲಾಂಗ್ ಜರ್ನಿ ಮಾಡ್ತಿದ್ದೆನಲ್ಲ ಗೈಸ್, ಈಗ ನನ್ನ ಜೊತೆಗೆ ಯಾರಾದರೂ ಇರಲೇಬೇಕು. ಇಲ್ಲ ಅಂತಂದ್ರೆ ಕಂಪನಿಗೆ ಬೇಕೇ ಬೇಕು. ಸೊ ಕಂಪನಿಗೆ ಇಲ್ಲ ಅಂತಂದ್ರೆ ಎಷ್ಟು ಬೋರ್ ಆಗುತ್ತೆ ಜರ್ನಿ ಅಲ್ವಾ? ಇವನ್ ಗೊತ್ತಲ್ಲ ಗೈಸ್, ಏನೋ ರಿವಿಷನ್ ಮಾಡು ಅಂತಂದ್ರೆ ಓದೋದೆಲ್ಲ ರಿವಿಷನ್ ಎಲ್ಲಿಂದ ಮಾಡ್ಲಿ ಅಂತ ಕೇಳಿದ್ದಾರೆ ಇವನು. ಉಗಿತಾ ಅವತ್ತೇ ಹೇಳಿದೆ, ಕವಿತಕ್ಕ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಈ ವಿಷಯದಲ್ಲಿ, ಅವನೇ ಹೇಳಿರೋದು ಅಂತ ಹೇಳಿದೆ. ಸೊ ಗೈಸ್, ಅದೊಂದು ಒಂದು ಕಡೆ ಆದರೆ, ಈಗ ಲೈಕ್ ನೀವೆಲ್ಲ ಆಲ್ರೆಡಿ ನೋಡಿದ್ದೀರಾ ದಟ್ ನಮ್ಮ ಮದುವೆ ಪ್ರಿಪ್ರೇಷನ್ಸ್ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಅದಕ್ಕೆ ಇದು ಒಂದು ಸೆಕೆಂಡ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಈಗ ಆಲ್ರೆಡಿ ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಸೊ ಫುಲ್ಲಿ ಪ್ಯಾಕ್ಡ್ ಎವ್ರಿಥಿಂಗ್. ನಂದು ಪೇರ್ ಆಫ್ ವಾಚು, ಪರ್ಫ್ಯೂಮು, ಡ್ರೆಸ್ಸು ಎಲ್ಲ ಡಿಫ್ರೆಂಟ್ ಸ್ಟೈಲಿಗೆ ಏನೇನು ಹೇಳೋರಲ್ಲ ಅದೆಲ್ಲದ್ರದ್ದು ತೊಗೊಂಡ್ಬಿಟ್ಟಿದ್ದೀನಿ, ಎಲ್ಲಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ಜಸ್ಟ್ ಇಲ್ಲಿಂದ ಹೊರಡೋದು ಒಂದೇ ಬೇಕು. ಆ್ಯಂಡ್ ಹಂಗೆ ಹೋಗ್ತಾ ನಮ್ಮವ್ರು ಕಾಲ್ ಮಾಡಿದ್ರು. ನಮ್ಮವ್ರು ಕಾಲ್ ಮಾಡಿಬಿಟ್ಟು ಏನೋ ಅವ್ರದ್ದು ರೆಟ್ರೋ ಸ್ಟೈಲ್ಗೆ ಒಂದು ವ್ಯಾನಿಟಿ ಬ್ಯಾಗ್ ಬೇಕಿತ್ತಂತೆ. ಸೊ ಅದಕ್ಕೆ ಇದು ನಮ್ಮ ಅತ್ತಿಗೆ ಹತ್ರ ಇತ್ತು, ಇದನ್ನು ಇಸ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇದನ್ನು ಒಂದು ತಗೊಂಡು ಇದನ್ನು ಇಲ್ಲಿಗೆ ಪ್ಯಾಕ್ ಮಾಡಿಕೊಂಡು ಆನ್ ದ ವೇ ಈಗ ನಮ್ಮವರು ಬರ್ತಾರೆ. ನಮ್ಮವ್ರನ್ನ ಕರ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲ್ಲ, ಹೋದ್ಮೇಲೆ ಹೇಳ್ತೀನಿ. ಓಕೆ? ಸೊ ಸದ್ಯಕ್ಕೆ ಇವಾಗ ಲಗೇಜಲ್ಲಿ ನಾನು ಪ್ಯಾಕ್ ಮಾಡಿ, ಆ್ಯಂಡ್ ಅದ್ರ ಜೊತೆಗೆ ಒಂದು ಸೂಟ್ನ ತೊಗೊಂಡಿದ್ದೀನಿ ಗೈಸ್. ಇದು ಬೋಟಿಂಗಲ್ಲಿ ಒಂದು ಸೂಟ್ ನಡಿಬೇಕು ಅಂತ ಡಿಸೈಡ್ ಆಗಿದೆ. ಸೊ ಆ ಬೋಟಿಂಗ್ ಸೀನಿಗೆ ಆ ಸೂಟ್ ಹಾಕ್ತೀನಿ. ಆ್ಯಂಡ್ ಇದ್ರದ್ದೆಲ್ಲ ನಾನೇನು ಇಟ್ಟಿದ್ದೀನಲ್ಲ, ಈ ಡ್ರೆಸ್ಸಸ್ ಎಲ್ಲ ಇದೆಲ್ಲ ನಂದು. ಬಟ್ ನಮ್ಮವರೆಲ್ಲ ಬಂದಮೇಲೆ ಅವ್ರದ್ದು ಇದೆಯಲ್ಲ. ಸೊ ಯಾವ ದಿನಕ್ಕೆ ಯಾವ್ಯಾವ ಡ್ರೆಸ್ಸು ಯಾವ್ಯಾವ ಪೇರ್ ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಓಕೆನಾ? ಮ್ಯಾಚಿಂಗ್ ನಿಮ್ಮ ಅಕ್ಕ ಬರ್ತಾವಳೆ. ಇವನು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು ಗೈಸ್. ನನ್ನ ಮಗ ನನ್ನ ಎಂಗೇಜ್ಮೆಂಟ್ಗೂ ಬಂದಿರಲಿಲ್ಲ, ಕಳ್ಳ ಇವನು. ಏನಿತ್ತಪ್ಪ ಏನಿಲ್ಲ, ಸುಮ್ಮನೆ ಡೌಗಳು ಮಾಡೋದು. ಆಯ್ತು ಹೇಳಪ್ಪ ಏನಿತ್ತಪ್ಪ ಅವತ್ತು? ಏನಿತ್ತು? ಯಾವ ಎಕ್ಸಾಮ್ ಇತ್ತು? ಫೆಬ್ರವರಿ 22 ಯಾವ ಎಕ್ಸಾಮ್ ಇತ್ತು ನಿನ್ಗೆ? ಬರೀ ಡೌಗಳು. ಆಮೇಲೆ ನಾನು ಏನ್ ಮಾಡ್ದೆ ಗೊತ್ತಾ ಗೈಸ್, ಇಷ್ಟೆಲ್ಲ ಲಗೇಜ್ ಐತೆ ಅಂತ ನನಗೂ ಗೊತ್ತಿರಲಿಲ್ಲ. ಇದ್ಯಾವುದು ಚಿಕ್ಕ ತಗೊಂಡಿದ್ದೆ ಟ್ರಾಲಿ, ಚಿಕ್ಕದಕ್ಕೆ ಬರೀ 2 ಜೊತೆ ಹಾಕಿದ ತಕ್ಷಣ ತುಂಬೇ ಹೋಯ್ತು. ಅದಕ್ಕೆ ಆಮೇಲೆ ನೀವು ದೊಡ್ಡದು ಹತ್ಕೋಣ ಅಂತಂದ, ದೊಡ್ಡದು ತಗೊಂಡು ಹಾಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಾಯ್ತು. ಪ್ಯಾಕ್ ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟು ಈಗ ಶಿಸ್ತಾಗಿ ಕಾರ್ ಒಳಗಡೆ ಹಾಕ್ಬಿಡೋಣ ಗೈಸ್. ಲಗೇಜ್ ಎಲ್ಲ ಎತ್ಕೊಂಬಂದಾಯ್ತು. ಇದು ನಂದು ಟ್ರಾಲಿ. ಶೂಸು ಎಲ್ಲ ಈ ಕವರ್ಗೆ ಹಾಕಿದ್ದೀನಿ ಗೈಸ್. ಈ ಕವರ್ಲೈತೆ ಶೂಸು, ಒಂದು ಜೊತೆ ಸ್ಲಿಪ್ಪರು, ಒಂದು ಜೊತೆ ಲೂಫರ್ಸು. ಮತ್ತು ಇದು ಸ್ವಲ್ಪ ನೀರಾಗೋಯ್ತು, ಅದಕ್ಕೆ ನೋಡಿ ತ್ಯಾವ ಐತೆ, ನೀರು ಹಿಂಗೆ ಸೋರ್ತಾಯಿತ್ತು ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಸೊ ಇದೊಂದು ಹೋಗೋಷ್ಟೊಳಗೆ ಹಾರ್ಕಂತದೆ. ಅಯ್ಯೋ ನೀರೇ ತುಂಬಿಸಿಲ್ಲ ಗೈಸ್. ಲಾಂಗ್ ಜರ್ನಿ ಹೋಗ್ತಾಯಿದ್ದೀವಿ ಅಂತಂದರೆ ಮನೇಲಿರೋ ನೀರನ್ನೇ ತುಂಬ್ಕೊಂಡು ಹೋಗಿ, ಹೊರಗಡೆ ನೀರೆಲ್ಲ ಕುಡಿದ್ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೊಂಬಿಡ್ರಿ. ಇಲ್ಲಿ ನಮ್ಮದು ವಿಶ್ವದು ಬ್ಯಾಗ್ ಮಡಗಿದ್ದೀನಿ. ವಾಟರ್ ಕ್ಯಾನ್ಗಳೆಲ್ಲದು ಎಲ್ಲ ತೆಗೆದು ಎಸ್ಕಿಸ್ಬಿಟ್ಟಿದ್ರೆ ಹೆಂಗಪ್ಪ, ಕ್ಲೀನ್ ಮಾಡಿದ್ರು ಗಾಡಿನ. ಇಲ್ಲೈತೆ, ಇಲ್ಲೊಂದೈತೆ, ಅಲ್ಲೊಂದೈತೆ. ವಾಟರ್ ಬಾಟ್ಲು ತುಂಬಿಕೊಂಡು ನಾವು ಹೋಗೋಕ್ಕೆ ರೆಡಿಯಾಗಾಯಿತು. ನಮ್ಮಮ್ಮ ನಮ್ಮತ್ತಿಗೆ ಬೀಳ್ಕೊಡೋಗೆ ಸಮಾರಂಭ ಮಾಡಕ್ಕೆ ಬರ್ತಾವ್ರ ಇಬ್ರು. ಪಣ್ಣಿ ಪಪ್ಪಿ ಮಗನೆ 2 ದಿನ ಇರಲ್ಲ ನಾನು. ನಂಗೆ ಪಣ್ಣಿ ಅವನಿಗೂ ಕೊಟ್ಬಿಡು, ಅವನು 2 ದಿನ ಇರೋಕ್ಕಿಲ್ಲ. ಕರ್ಕೊ ಹೋಯ್ತೀವಿ ಕಣಂತೆ ಚೊಂಬ. ಗೈಸ್, ಇವಳನ್ನ ಕರ್ಕೊಂಡು ಹೋಯ್ತೀವಿ ಅಂತ ಅಂದ್ಬಿಟ್ಟು ನೈಸ್ ಹೊಡಿತಾವಳೆ. ಕರ್ಕೊಂಡೋಗ್ಲಿ ಅಂದ್ಬಿಟ್ಟು ಮುತ್ತು ಕೇಳಿದ್ರೆ ಮುತ್ತು ಕೊಡ್ತಾವಳೆ, ಏನು ಕೇಳಿದ್ರೆ ಮಾಡ್ತಾವಳೆ. ಸೊ ಬನ್ನಿ ಗೈಸ್, ಆಲ್ರೆಡಿ ನಮ್ಮವ್ರು ಕಾಲ್ ಮಾಡಿದ್ರು, ಇನ್ನೊಂದು 3/4 ಗಂಟೆಗೆಲ್ಲ ಅವ್ರು ರೀಚ್ ಆಗಿಬಿಡ್ತಾರಂತೆ. ಸೊ ಅಷ್ಟರೊಳಗಡೆ ನಾವು ಅಲ್ಲಿಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಪಾಪ ಅವ್ರನ್ನ ವೆಯ್ಟ್ ಮಾಡ್ಸಕ್ಕೆ ನನಗೆ ಇಷ್ಟ ಇಲ್ಲ. ಬಾರಿ ಇಲ್ಲೇ ಜಂಪ್ ಮಾಡಿ, ಏನಾಗಲ್ಲ ಕಣಂತೆ, ಅಲ್ಲಿ ನೀರು ಹಾಕ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಅವ್ನು ಹಂಗೆ ಬರ್ತಾವನು. ಕ್ಯಾಚ್. 2 days miss me, mommy, miss me 2 days.
ಬಾಯ್ 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 ಮಗ್ನೆ. ಬತ್ತೀಯ ನೀನುವೆ? ನಾನುವೆ. ಹ್ಞೂ ಆಯ್ತು ಬರೋದಾ? ಬಾಯ್. ಸೊ ಬನ್ನಿ ಗೈಸ್, ಈಗ ಇಲ್ಲಿಂದ ನಮ್ಮ ಐರಾವತ ಎತ್ಕೊಂಡು ಏನಮ್ಮ. ಹಾಂ ಆಯ್ತು ಆಯ್ತು, ಡೀಸೆಲ್ ಹಾಕ್ಸ್ಕೊ ಬರ್ತೀವಿ. ಪರ್ಣಿ ಕತೆ ಕಟ್ತಾವ್ರೆ, ಡೀಸೆಲ್ ಹಾಕ್ಸ್ಕೊ ಬರ್ತೀವಿ ಆಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಬರೋದು ಇಲ್ಲ, ಅವ್ಳನ್ನ ಕರ್ಕೊಂಡು ಹೋಗಲ್ಲ. ಪಾಪ ಹುಡುಗಿನ ಹೆಂಗ್ ಬಕ್ರ ಮಾಡ್ತಾರೆ ನೋಡಿ ಇವರೆಲ್ಲರೂ ಸೇರಿ. ಗ್ಲಾಸ್ ಇಳ್ಸು. ಬಾಯ್ ಬಾಯ್ ಮಗ್ನೆ, ಬಾಯ್ ಮಾಡು. ಅಯ್ಯೋ ಮಕ್ಕ ನೋಡಿ ಸಪ್ಪಗೆ ಆಗೋಯ್ತು ಪಾಪ ಅದು. ಸೊ ಬನ್ನಿ ಗೈಸ್, ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ, ಹೋಗ್ಬಿಟ್ಟು ನಮ್ಮವ್ರನ್ನ ಪಿಕ್ ಮಾಡೋಣ. ಗೈಸ್ ನಾವು ಅಲ್ಲಿಂದ ಕಾರ್ ಎತ್ಕೊಂಡು ಬಂದಾಯ್ತು ಬಸ್ ಸ್ಟಾಪಿಗೆ. ಎಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಅಂತಾನು ಹೇಳಲ್ಲ, ಯಾಕೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಅಲ್ವೇನಲ್ಲೇ. ಹೇಳ್ಬಾರ್ದು, ಅದಕ್ಕೆ ಹೇಳಲೇಬಾರ್ದು. ನಮ್ಮವ್ರ ಪಾಪ ಕಾಲ್ ಮಾಡಿದ್ರು, ಇನ್ನೊಂದು 1/4 ಗಂಟೆ ಬಂದ್ಬಿಡ್ತೀನಿ ಅಂತ ಹೇಳೋರ ಗೈಸ್. ಸೊ ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಅವ್ರು ಬಂದಿದ ತಕ್ಷಣನೇ ಎತ್ತಾಕೊಂಡು ಒಯ್ತಾ ಇರೋದೆ ಸಾಂಗ್ ಎತ್ತಾಕೊಂಡು ಒಯ್ತಾ ಇರೋದೆ. ಇವನ್ನೇನಾರು ಕೇಳಿದೆ ಟೀ ಕಾಫಿ ಕುಡಿತೀನಂತ, ಏನು ಕುಡಿಯಲ್ಲ ಅಂತ ಅಂತಾನೆ. ಕುಡಿಯೋ ಹೋಗ್ಲಿ, ಜ್ಯೂಸ್ ಕುಡಿತ್ಯಾ? ಜ್ಯೂಸ್ ಕುಡಿತ್ಯಾ? ಸೊ ಬನ್ನಿ ಗೈಸ್, ಬರ್ಲಿ. ನಮ್ಮವ್ರು ಬಂದಿದ ತಕ್ಷಣ ಪಾಪ ಲಗೇಜ್ ಎಲ್ಲ ಜಾಸ್ತಿ ಆಯ್ತಂತೆ, ತಂದ್ಬಿಟ್ಟು ಶಿಸ್ತಾಗಿ ಡಿಕ್ಕಿ ಒಳಗೆ ಹಾಕ್ಬಿಟ್ಟು ಕಾರ್ಕೊಂಡು ಒಯ್ತಾರಣ. ಗೈಸ್ ಇನ್ನೊಂದು ಏನು ಗೊತ್ತಾ, ನಾನು ಇವಾಗ ಟ್ರಾವೆಲಿಂಗ್ ಪರ್ಪಸ್ಗೆ ಅಂದ್ಬಿಟ್ಟು ಚಡ್ಡಿ ಹಾಕೊಂಬಂದ್ಬಿಟ್ಟಿದ್ದೀನಿ. ನಮ್ಮವ್ರು ಬಂದಿದ ತಕ್ಷಣ ಬೈತಾರೆ, ಯಾಕೆ ಚಡ್ಡಿ ಹಾಕೊಂಬಂದಿದ್ದೀರಾ ನೀವು ಅಂತ. ನಿನಗೂ ಟ್ರಾವೆಲಿಂಗಲ್ಲಿ ಚಡ್ಡಿನೇ ಇಷ್ಟನಾ? ನಮಗೆ ಗೈಸ್ ಗಾಳಿ ಹವ ಸಕ್ಕತ್ತಾಗಿ ಆಡ್ತಾ ಇರುತ್ತೆ, ಅದಕ್ಕೆ ನಾವು ಚಡ್ಡಿಲೇ ಹಾಕೊಂಡಿರ್ತೀವಿ. ಈಗ ನಮ್ಮವ್ರು ಬಂದಿದ ತಕ್ಷಣ ಬೈತಾರೆ, ಹೊರ್ಗಡೆ ಹೋಗ್ತಾ ಇದ್ದೀರಾ ಅಂದ್ರೂ ಚಡ್ಡಿ ಹಾಕೊಂಡ್ ಬಂದಿದ್ದೀರಾ, ಏನಕ್ಕೆ ಹಾಕೊಂಡ್ ಬಂದ್ರಿ ಅಂತಂತಾರೆ. ಬನ್ನಿ ಅವ್ರ ಮದ್ಮೇಲೆ ಹೇಳ್ತಾರೆ ನೋಡೋರಂತ ನೀವೇ. ನಾವು ಗೆಸ್ ಮಾಡಿರೋ ಪ್ರಕಾರ ಈ ಬಸ್ಸಲ್ಲಿ ಬಂದವ್ರೆ ಅಂತ. ಪಕ್ಕನಾ? ನೋಡ್ಕೊಳ್ಳಿ ಗೈಸ್, ಗಾಡಿ ನಂಬರ್ ನೋಡ್ಕೊಳ್ಳಿ, KA57F3958. ಎಲ್ಲವ್ರೆ 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 ನಮ್ಮವ್ರೆ ಎಲ್ಲವ್ರೆ. ಬಾರಲ್ಲೋ ಒಯ್ತ್ಲೆ ಅವನಲ್ಲೋ ಮುಂದೆ ಇದ್ದಾರಾ? ಮೇಲ್ ಕೊಟ್ರಾ? ನಾನು ನೋಡ್ಲೇ ಇಲ್ಲ. ಬಾ 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 ಬಾ. ಎಲ್ಲಿ ಗೈಸ್ ನಮ್ಮವರು? ಟಿಕೆಟ್ ಬಂದ್ಮೇಲೆ ಇರ್ಬೇಕು, ಈ ಕಡೆ ಇರ್ಬೇಕು, ಈ ಕಡೆ ಇರ್ಬೇಕು. ಎಲ್ಲಿ 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 ನಮ್ಮವ್ರು ಎಲ್ಲಿ? ಇಲ್ಲಿ 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 ಇಲ್ಲೇ ಕೊಡು. ಗೈಸ್ ಫೈನಲಿ ನಮ್ಮ ಮೇಕಪ್ ಆರ್ಟಿಸ್ಟ್ ನಿವಿ. ನೋಡಿ ಗೈಸ್, ತಮ್ಮನ್ ಮಾತಾಡಿಸ್ತಾ ಇಲ್ಲ, ತಮ್ಮನ್ ಮಾತಾಡಿಸ್ತಾವಳೆ. ನಾವು ಲೆಕ್ಕಕ್ಕೆ ಇಲ್ವಾ? ನಿನ್ನ ಹಾಕದೆ ನಿನ್ನ ಹಾಕದೆ. ಗೈಸ್ ಇವಳಿಗೆ ಬಸ್ ಜರ್ನಿ, ಗೈಸ್ ಇವಳಿಗೆ ಪಾಪ ಬಸ್ ಜರ್ನಿ ಅಂದ್ರೆ ಆಗ್ತಿರ್ಲಿಲ್ವಂತೆ ಪಾಪ. ಅಂದ್ರು ಫಸ್ಟ್ ಟೈಮ್ ಗೈಸ್ ನನಗೋಸ್ಕರ ಬಸ್ಸಲ್ಲಿ ಬಂದವಳು ನೀವಿ. ಸೊ ಬನ್ನಿ, ಲಗೇಜ್ ಎಲ್ಲ ನೆತ್ಕೊಂಡು ಹೋಗ್ಬಿಟ್ಟು ಕಾರ್ಗೆ ಹಾಕ್ಬಿಟ್ಟು ನಿಲ್ಸಿದ್ದೀನಿ ನೋಡಿ, ಇವ್ರನ್ನ ಕರ್ಕೊಂಡು ಹೋಗೋಣ. ಗೈಸ್ ನಾನು ತರುವಾಗ ಬರೀ ಇದೊಂದಿತ್ತು, ಇವ್ರು ಬಂದಿದ್ದು ನೋಡಿ, ಇಡೀ ಫುಲ್ ಡಿಕ್ಕಿನೇ ತುಂಬೋಯ್ತು. ಪಾಪ ನೀವಿ. ಹತ್ತು ಹಾಂ ಚಲೋ ಹತ್ರಿ. ಸೊ ಬನ್ನಿ ಗೈಸ್, ಇವ್ರನ್ನ ಕರ್ಕೊಂಡು ಹೇಳ್ಬೇಕಾ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಹಾಕು ಜೋರಾಗಿ ಸ್ವಲ್ಪ. ಹಾಂ ಬಿಡು. ಸೊ ಡನ್ ಅಂಡ್ ಡಸ್ಟೆಡ್. ಎತ್ತಾಕೊಂಡು ಒಯ್ತಾ ಇರದೆ ಇವಾಗ. ಯಾಕಮ್ಮ ತೆಗ್ದೆ ಅದನ್ನ ಸೂಟ್ನಾ? ಸೂಟ್ ಇಲ್ಲಿ ಹಾಕಮ್ಮ, ಅದು ಎತ್ಕೊಂಡು ಹಾಕಮ್ಮ. ಸೊ ಈ ಕಡೆಗೆ ಹಾಕೋಬಮ್ಮ, ಇದ ಮೇಲ್ಗೆ ಹಾಕೋ, ಅದು ಮೇಲ್ಗೆ ಇಟ್ಬಿಡುವಿ ನೀವು. ಅಲ್ಲಿ ಹಿಂದಗಡೆ ಇಡೋ ಅದನ್ನು. ಏನ್ರಿ ಮೇಡಮರೇ, 20 ದಿನ ಆಗಿತ್ತಲ್ರಿ ನೋಡಿ. ಬಂದಾಗ ನಮ್ಮನ್ನ ಮಾತಾಡ್ಸೋಣ ಅನ್ನೋದು ಬಿಟ್ಬಿಟ್ಟು ನನ್ನ ತಮ್ಮನ್ನ ಮಾತಾಡ್ಸ್ಕೊಂಡು ನಿಂತವಳೆ. ಇರ್ಲಿ ಬಾ, ಆಯ್ತು ಪರವಾಗಿಲ್ಲ, ಅವನೇನು ಅನ್ಕೊಳ್ಳಲ್ಲ ಕಣಂತೆ. ನಡಿಯ ಮುಂದೆ. ನನ್ನ ತಮ್ಮ ಪಾಪ ಅಕ್ಕ ನೀನು ಮುಂದಕ್ಕೆ ಹೋಗು ಅಂತಂದ್ರೆ ಇವಳು ಬೇಡ ನೀನೇ ಹೋಗಿ ಕುತ್ಕೊ ಅಂತವಳೆ. ಬನ್ನಿ ಗೈಸ್, ಹೆಂಗೋ ಬಂದ್ರು ಇವರೆಲ್ಲಾನು ಹತ್ತಿಸ್ಕೊಂಡು ಈಗ ಚಲೋ ಅಂತ ಹೋಗೋಣ. ಹೆಂಗೆ ಹೇಳಿ, ಚಲೋ ಅಂತ. ಗೈಸ್ ನಮ್ಮ ನಿವಿ ಮನಿಕೊಂಬಿಟ್ಟು ಊಟ 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 ಅಂತ ಇದ್ಲು, ಅದಕ್ಕೆ ಕರ್ಕೊಂಬಂದಿದ್ದೀನಿ ಇವಾಗ ನ್ಯೂ ಅಭಿರುಚಿ ರೆಸ್ಟೋರೆಂಟಿಗೆ. ನಮ್ಮವರು ನಮ್ಮ ಮಾವವ್ರ ಜೊತೆ ಮಾತಾಡ್ತಾವ್ರೆ. ಹೊಟ್ಟೆ ಸಿತೈತೆ ಅಂದರೆ ಇವ್ರಿಗೂ ಹೊಟ್ಟೆ ಸಿತೈತಂತೆ. ಬಾರೋ ಬಮ್ಮೈತೆ, ಯಾಕೋ ನಿಮ್ಮ ರಿಲೇಷನ್ಸಲ್ಲಿ ಯಾವ್ದಾರ ಒಂದು ಹುಡುಗಿದ್ರೆ ನೋಡ ಪಟಾಯ್ಸಮ್ಗೆ, ಅವ್ನಿಗೆ ಇರೋದನ್ನೇ ಮೇಂಟೈನ್ ಮಾಡಲಿ ಅಂತ. ಇರೋದನ್ನೇ ಮೇಂಟೈನ್ ಮಾಡೋಣ ನಿನ್ ಸಾಕ್ಲಿ. ಊಟ ಐತೆ ಎಲ್ಲ ಕೇಳಪ್ಪ. ಕಾಲ್ಗಿಲಿ ಆಗ್ಬಿಟ್ಟಿತ್ತ ಆಮೇಲೆ ಇರೋ ಕೇಳೋಣ. ಅಣ್ಣ ಆಯ್ತಾ? ಆಯ್ತಂತ ಬರ್ರಪ್ಪ. ಇಲ್ಲೇ ಕೂತ್ಕೊಳ್ಳೋದಾ? ಇಲ್ಲೇ ಕೂತ್ಕೊಳ್ಳೋದ, ಗಾಳಿ ಚೆನ್ನಾಗಿತ್ತು ಬರ್ರಿ. ಗೈಸ್ ನಮ್ಮ ನಿವಿ ಅಲ್ಲಿ ಕೂರ್ಸಿದ್ನ ಟೇಬಲ್ ಮೇಲೆ, ಅಲ್ಲೆಲ್ಲ ಫುಲ್ಲು ಸೂರ್ಯ ಹಿಂಗೆ ಮಕ್ಕೊಡಿತಿದ್ದ. ಪಾಪ ನಿವಿ ಕರ್ಗಾಗ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇದ್ರೊಳಗೆ ಟೆಂಟ್ ಒಳಗೆ ಕರ್ಕೊಂಬಂದು ಕೂರಿಸಿದ್ದೀನಿ. ಈಗ ನಿವಿ ರೋಟಿ ಆರ್ಡ್ರ್ ಮಾಡವಳೆ, ರೋಟಿ ಜೊತೆ ಫ್ರೈಡ್ ರೈಸು, ಅದ್ರ ಜೊತೆಗೆ ಪನ್ನೀರು, ಆಮೇಲೆ ನಾನೊಂದು ಬೇಬಿಕಾರ್ನ್ ಮಂಚೂರಿಯನ್ ಮಾಡಿದೆ. ಬಮ್ಮೈದ ನೀನೇನು ಹೇಳ್ದ? ರೋಟಿ. ಇವನು ರೋಟಿ, ಇವ್ರ ಅಕ್ಕ ರೋಟಿ ಹೇಳವ್ರೆ, ಅದ್ರ ಜೊತೆಗೆ ಪನ್ನೀರ್ ಗ್ರೇವಿ ಬೇಕಂತೆ.
ಇವ್ರು ಆರ್ಡ್ರ್ ತಂದ್ಕೊಡೋದು ಎಷ್ಟೊತ್ತು, ನಾವು ಹೋಗೋದು ಎಷ್ಟೊತ್ತು. ನಾನು ಪ್ಲ್ಯಾನ್ ಮಾಡಿದ್ದು 11 ಗಂಟೆಗೆ, ಇವ್ರು ಬಂದಿರೋದು 3 ಗಂಟೆಗೆ. ಏನು ಮಾಡೋದು ಹಿಂಗಾದ್ರೆ? ಟೈಮ್ ಸೆನ್ಸ್ ಇಲ್ಲ ಅಲ್ವಾ ಇಬ್ರಿಗೂ? ಹಾಂ, ನಾನು ಪ್ಲ್ಯಾನ್ ಮಾಡಿದ್ದು 11 ಗಂಟೆ, 10 ಗಂಟೆ. ಹೌದು, ನಿಮಗಿಲ್ಲ ಪ್ಲಾನಿಂಗ್ ಸೆನ್ಸ್. ಅದೇ ಅದು ಗೈಸ್ ಹೊಸದು ಪ್ಲಾನಿಂಗ್ ಸೆನ್ಸ್. ಒಬ್ಬೊಬ್ಬೊಬ್ಬ ನೀವು ಏನು ಹೇಳೋದಲ್ಲಪ್ಪ, ಕ್ರೇಜಿಯಾಗಿ ಹೇಳೋದು. ನನಗೆ ಪ್ಲಾನಿಂಗ್ ಸೆನ್ಸ್ ಅಂತ ಕೇಳ್ಬಿಟ್ಟು ನಾನು ಕಲ್ತಿರೋ ಇಂಗ್ಲೀಷ್ ಎಲ್ಲ ಮರ್ತೇ ಹೋಯ್ತು ನನಗೆ. ವಾವ್, ಎಷ್ಟು ಬೇಗ ಗೈಸ್ ಮೈಕ್ರೋಫೋನ್ ಬುಕ್ ಮಾಡಿ ತರಿಸಿನಿ. ಲಾಗ್ ಮಾಡ್ತೀನಿ ಅಂತ ಗೊತ್ತಿದ್ರು ಬ್ಯಾಗ್ ಒಳಗಡೆ ಇಟ್ಟಾರಲ್ಲ ಕಾಕಿ ನಮ್ಮವ್ರು. ಎಷ್ಟು ಇಂಟೆಲಿಜೆಂಟ್ ನಮ್ಮ. ಓ ಮೈ ಗಾಡ್ ಗೈಸ್, ಊಟ ಮಾಡ್ಕೊಂಡು ಬಂದು ನಮ್ಮ ನಿವಿ ಅನ್ನ ತಿನ್ನಿ ಅಂತಂದರೆ ತಿನ್ನಲಿಲ್ಲ ಗೈಸ್. ನೋಡಕ್ಕೆ ಮಾತ್ರ ನಮ್ಮ ನಿವಿ ಆನೆ, ಇರೋದು ತಿನ್ನೋದು ಮಾತ್ರ ಇರುವೆ ತಿನ್ನಂಗೆ ತಿಂತಾಳೆ. ಎಲ್ಲದು ನಮ್ಮಳು? ಓ ನಮ್ಮಳು ಆಲೆ ಆ ಕಡೆಗೆ. ಹಬ್ಬಬ್ಬಬ್ಬಬ್ಬ, ಅಲ್ಲಿ ಗ್ಯಾಪಲ್ಲಿ ಹೆಂಗೆ ನೋಡ್ತಾವಳೆ. ಒಟ್ಟು ಬೇರೆ ಊಟ ಆಯ್ತಾ ಗೈಸ್? ಫುಡ್ ವಾಸ್ ಗುಡ್. ಫುಡ್ ಚೆನ್ನಾಗಿತ್ತು. ಫುಡ್ ಇಷ್ಟ ಆಯ್ತಾ? ಚೆನ್ನಾಯ್ತಾ? ಇವಳಿಗೆ ಬೇಬಿ ಕಾರ್ನ್ ಮಂಚೂರಿಯನ್ನು ಮತ್ತು ಫ್ರೈಡ್ ರೈಸು ಚೆನ್ನಾಗಿತ್ತು. ಫುಡ್ ಇಷ್ಟ ಆಯ್ತಾ ನೀವೇ? ಚೆನ್ನಾಗಿತ್ತಲ್ಲ? ಇಟ್ ವಾಸ್ ಗುಡ್ ಅಲ್ವಾ? ಫುಡ್ ಚೆನ್ನಾಗಿತ್ತು. ಆಲ್ರೆಡಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಬ್ರೋ ಇಲ್ಲಿದ್ದೀವಿ ಅಂತ ಹೇಳಿದೆ, ಬೇಗ ಬಾ ಬ್ರೋ ಅಂತ ಹೇಳ್ತಾವನೆ. ಸೊ ಇನ್ನೂ ಹೇಳಿಲ್ಲ ನಾನು ನಿಮಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಗೆಸ್ ಮಾಡಿ ಒಂದು 8. ಏ ನಿನ್ನಜ್ಜಿ ಗೈಸ್ ಹೇಳ್ಬಿಟ್ಲಿ ಇವಳು. ಇಟ್ಸ್ ಓಕೆ, ಅದನ್ನ ಕಟ್ ಮಾಡ್ತೀನಿ ಗೈಸ್, ಅದನ್ನ ಕಟ್ ಮಾಡ್ತೀನಿ. ಗೈಸ್ ಫೈನಲಿ ಈಗ ರೀಚ್ ಆಗಿದ್ದೀವಿ. ಇನ್ನೂ ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋಗಿಲ್ಲ. ಬಟ್ ಇಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಮಿಸ್ಸಸ್ ಅವ್ರ ಅಣ್ಣ ಅವರೇ ಫೋಟೋಗ್ರಾಫರು. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವರಿಗೆ ರೂಮ್ ಅರೇಂಜ್ಮೆಂಟ್ಸ್ ಮಾಡ್ತಾನೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಇಲ್ಲಿ ನನ್ನ ಫ್ರೆಂಡ್ ಬಂದಿದ್ದ, ಅವನ್ನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತಾನೆ. ಸೊ ಆನ್ ದ ವೇ ಬರ್ತಾ ನಮ್ಮ ನಿವಿ ಏನೋ ಮಾಡಿದ್ಲು, ಅದನ್ನು ನವೀನ್ ಅವ್ರ ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಸೊ ಸದ್ಯಕ್ಕೆ ಇಲ್ಲಿ ರೂಮ್ ಅರೇಂಜ್ಮೆಂಟ್ಸ್ ಮಾಡಿಸ್ಕೊಟ್ಟೋಗೋಣ ಬನ್ನಿ. ಎಲ್ಲಿ ಯಾವುದು ಗಾಡಿ? ಇದೇನಾ ಗಾಡಿ ಅವ್ರದ್ದು? ಹ್ಞೂ ಅದೇ. ಅಣ್ಣನ ನೋಡ್ತಾ ಇರೋದು ಖುಷಿ ನೋಡಿ ಗೈಸ್ ನಮ್ಮವ್ರಿಗೆ. ಅವ್ರ ಅಣ್ಣನ ಕಂಡ್ರೆ ಹೊಸ ಇಷ್ಟ ಅಲ್ಲ ಗೈಸ್, ನಾನು ಅಷ್ಟು ಇಷ್ಟಪಡಲ್ಲ. ಹೌದಾ? ನೋಡಿ ನಮ್ಮ ಮಚ್ಚ ಬಂದವನೇ ಪಾಪ. ಮನೇಲಿ ನಮಗೋಸ್ಕರ ನಾನು ಹೋಟ್ಲಲ್ಲಿ ತಿಂತೀವಿ ಅಂತಂದ್ರು ಬಿಡ್ದೇನೆ ಮನೇಲಿ ಅಡುಗೆ ಮಾಡಿಸಿ ಅಪ್ಪ ಅಮ್ಮನ ಎಲ್ಲರನ್ನೂ ಎಬ್ರಿಸಿ ಕೂರಿಸಿ ಪಾಪ ಹಿಂಸೆ ಇಕ್ತಾವನೆ. ಸೊ ಬಂದರು ಮೇಡಮ್ ಅವರು, ಅವ್ರ ಅಣ್ಣವ್ರೆಲ್ಲರನ್ನೂ ಮೀಟ್ ಮಾಡಿದ್ರು. ಅವರೆಲ್ಲ ಮೇಲ್ಗಡೆ ಬರ್ತಾವ್ರೆ. ಸೊ ಇವಾಗ ಇವರೆಲ್ಲರನ್ನೂ ಕರ್ಕೊಂಡು ನೋಡ್ತೀನಿ ಆಮೇಲೆ. ಸೊ ಇವರೆಲ್ಲರನ್ನ ಕರ್ಕೊಂಡು ನಮ್ಮ ಅಚ್ಚವ್ರ ಮನೆಗೆ ಊಟಕ್ಕೆ ಹೋಗ್ಬೇಕು. ಇವಾಗ ಊಟಕ್ಕೆ ಹೋಗ್ಬಿಟ್ಟು ಇವ್ರನ್ನ ಮತ್ತೆ ಇಲ್ಲಿಗೆ ಬರ್ತಾರೆ. ಅವ್ರು ಇಲ್ಲೇ ಸ್ಟೇ ಆಗ್ತಾರೆ. ನಾವು 4 ಜನ ಏನಿದ್ದೀವಲ್ಲ, ನಾವು 4 ಜನ ಇವ್ರ ಮನೇಲಿ ಸ್ಟೇ. ಇಲ್ಲ 3 ಸರಿ ತೊಪ್ಪೆ ಹಾಕೊಂಬಿಟ್ಲು ಮಚ್ಚ ಅವಳು. ಮತ್ತೆ ಹೊಟ್ಟೆ ಎಂತೈತಾ? ನಿನ್ಗೆ ಏನಾರು ಹೊಟ್ಟೆ ಇಂಟೈತೆ ಅಂತಂದ್ರೆ ಇಲ್ಲೇ ಮಲಗಿಸ್ಬಿಟ್ಟು ಕಾರ್ ಹತ್ತಿಸ್ಬಿಡ್ತೀನಿ, ಗೊತ್ತಾಯ್ತಾ? ಸೊ ಬನ್ನಿ ಗೈಸ್, ಈಗ ಹೋಗ್ಬಿಟ್ಟು ಭೋಜನಂ. ನಮ್ಮ ನವೀನು ನಮಗೋಸ್ಕರ ಪನ್ನೀರ್ ಕರಿ ಇವರಿಬ್ರು ಚಿಕನ್ನು ಫಿಶ್ಶು ತಿಂತವ್ರೆ ಗೈಸ್. ನನ್ನ ಬಿಟ್ಬಿಟ್ಟು ಹೊಸಲಿ ತಿಂದಿದ್ದೆ, ಬಟ್ ಈ ಸಲ ಸಮ್ ರೀಸನ್ಸ್ ತಿನ್ನೋಕ್ಕಾಗಿಲ್ಲ. ಇವಳು ಹಂದಿ ತಿಂದಂಗೆ ತಿಂತಾವಳೆ ಅಷ್ಟೊತ್ತಿಂದ. ಪಾಪ ಅಂಕಲ್ ಆಂಟಿ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡೋರು. ಇವ್ರು ನವೀನ್ ತಮ್ಮ ಗೈಸ್, ನೀವೆಲ್ಲೂ ನೋಡಿಲ್ಲ. ಸೊ ಈ ಸಲ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಇವರು ವೈಫು ಅವರ ತವ್ರ ಮನೆಗೆ ಹೋಗ್ಬಿಟ್ಟವ್ರೆ. ಸೊ ಇದ್ದಿದ್ದು ಅವ್ರನ್ನೂ ತೋರಿಸ್ತಿದ್ದೆ. ಸೊ ಊಟ ಆದಮೇಲೆ ನಿಮಗೆ ಅವ್ನ ಮದುವೆ ಟೈಮಲ್ಲಿ ನಾವು ಇಲ್ಲೆಲ್ಲ ಏನು ತರಲೆ ಮಾಡಿದ್ವಿ ಅಂತ ಹೇಳ್ತೀನಿ ಬನ್ನಿ. ನೀರು ದೋಸೆ, ಪನ್ನೀರ್ ಕರಿ ಕ್ರೇಜಿಯಾಗಿ ಐತೆ. ಚಿಕನ್ ಇದ್ದಿದ್ದು ಇನ್ನೂ ಸಗವಾಗಿರ್ತಿತ್ತು, ಬಟ್ ತಿನ್ನಂಗಿಲ್ಲ. ಹಾಂ ಕೋಕೋ ತಂದಿದ್ಯಾ? ಇದೆಯಾ? ಇಲ್ಲ ಅಂದರೆ ಇದೆಯಾ ನೋಡಿ ಗೈಸ್, ನನಗೆ ಕೋಕ್ ಇಷ್ಟ ಅಂತ ಅಂದ್ಬಿಟ್ಟು ಕೋಕ್ನು ತಂದವನೆ. ನೀವೆಲ್ಲ ನೋಡ್ತಿದ್ದೀರಲ್ಲ ನನ್ನ ಬ್ಲಾಗ್ಸು, ನೋಡ್ತಿದ್ರಲ್ಲ? ನೀನು ನೋಡ್ತಿದ್ಯಾ? ನಿಜ ಹೇಳು, ಸುಳ್ಳು ಹೇಳ್ಬೇಡ. ನೋಡ್ತಾವನಾ? ಫಸ್ಟ್ ನೀನು ನೋಡ್ತಿದ್ಯಾ ಹೇಳು? ನೀನೇ ನೋಡಿರಲ್ಲ. ಬೆಂಗಳೂರಿಗೆ ಬಂದಾಗ ಗೈಸ್ ನೋಡಿದ್ದೀನಿ, ಒಂದ್ರಲ್ಲಿ ವಾಚ್ ಸ್ಟಿಲ್ ಒಂದರಲ್ಲೂ ನನ್ನ ವೀಡಿಯೋ ಇಲ್ಲ. ಇಂಥ ಫ್ರೆಂಡ್ಸ್ ಇದ್ರೆ ಏನು ಮಾಡೋಣ? ಏನು ಮಾಡೋಂಗಿಲ್ಲ. ಏನ್ರಿ ಮಿಸಸ್ ಅರುಣ್, ಇಷ್ಟ ಆಗ್ತಿದ್ಯಾ? ಊಟ ಹೆಂಗಿದೆ? ಸಕಲಾಗಿದೆಯಲ್ವಾ? ಇವಳು ನೋಡಿ, ಅಯ್ಯೋ ನಿಂಬೆಹಣ್ಣು ಎಣ್ಕೊಂಡು ತಿಂತಾವಳು ಹಂದಿ ತಿನ್ನಂಗೆ. ಸೊ ಬನ್ನಿ ಗೈಸ್, ಸಕದ ಮಾಡಾರೆ ಊಟನ, ಮನ್ಸಾರೆ ತಿನ್ನೋಣ. ಎಲ್ಲರೂ ಹೊಟ್ಟೆ ತುಂಬ ತಿಂದ್ಬಿಟ್ರು. ಇವನು ಏನು ಉಳಿಸಿಲ್ಲ, ಅವಳು ಏನು ಉಳಿಸಿಲ್ಲ. ಇವಳು ನೋಡಿ, ಇವಳು ನಿವಿ ಎಲ್ಲಾನು ಬಿಟ್ಬಿಟ್ಟವಳೆ ಗೈಸ್. ಇವ್ನು ನವೀನನ್ನು ಬಿಟ್ಬಿಟ್ಟವನೆ. ನಾನು ಏನು ಬಿಟ್ಟಿಲ್ಲ ನೋಡಿ, ಪನ್ನೀರ್ ಮಾತ್ರ ಬಿಟ್ಟೆ ಅಷ್ಟೇ. ಆಂಟಿ ಊಟ ಸೂಪರ್ ಆಗಿತ್ತು, ಥ್ಯಾಂಕ್ ಯು.
ಸಖತ್ತಾಗಿತ್ತು. ಸೊ ಬನ್ನಿ ಗೈಸ್, ಇವಾಗ ನವೀನ್ ಅವ್ರ ಮದುವೆಯಲ್ಲಿ ಏನೇನೆಲ್ಲ ತರಲೆ ಮಾಡಿದ್ದು ಅಂತ ತೋರಿಸ್ತೀನಿ ನಿಮಗೆ. ನಾವು ಒಟ್ಟು ಬೇರೆ ಊಟ ಮಾಡಿಬಿಟ್ಟು ಯಾರನ್ನು ಎದೊಳಕ್ಕಾಗದೆ ಇರೋದಕ್ಕೆ ಇಲ್ಲಿ ನೋಡಿ ಎಲ್ಲ ಬಂದ್ಬಿಟ್ಟು ಹೆಂಗೆ ಬಿತ್ಕೊಂಡು ಕೂತವ್ರೆ. ನಮ್ಮ ಅಣ್ಣ ಬಂದಿದ್ದ ಪಾಪ, ಎಲ್ಲ ಒಳ್ಳೆ ಫುಡ್ಡು ರೆಡಿ ಮಾಡಿಸಿದ್ದ. ಬಟ್ ನನಗಿವತ್ತು ಚಿಕನ್ ತಿನ್ನೋಕ್ಕಾಗಿಲ್ಲ, ಅದೊಂದು ಭಾರಿ ಬೇಸರ ಆಯಿತು. ನಾವು ಊಟ ಮಾಡೋಕ್ಕೂ ಮುಂಚೆ ನಮ್ಮ ಮಿಸ್ಸಸ್ ಅವ್ರ ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಕೊಂಡು ಇವಾಗ ಹೋದ್ರು ಗೈಸ್. ಅವ್ರು ಹಿಂಗೆ ಕಳಿಸ್ಬಿಟ್ಟು ನಾವು ಹಿಂಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದೋ. ಆ್ಯಂಡ್ ಇವ್ನ ಮದುವೆಲಿ ಗೈಸ್ ಇಲ್ಲೇ ಮಾಡಿದ್ದು ನಾವು, ಹಳದಿ ಶಾಸ್ತ್ರ ಇಲ್ಲಿ ಮಾಡಿದ್ದೋ. ಇಲ್ಲಿ ಅವನ ಹೆಂಡ್ತಿನ ಅವನು ಕೂರಿಸ್ಬಿಟ್ಟು ಫೋಟೋ ತೆಗ್ದಿದ್ದ ಅಲ್ಲ ಬ್ರೋ ಗೈಸ್. ಅಂದ್ರೆ ನೀವೆಲ್ಲ ಬರಬೇಕಿತ್ತು ಇವನ ಮದುವೆಗೆ. ಇವನ ಮದುವೆಗೆ ನೀವು ಬರಬೇಕಿತ್ತು ಅಂತಂದರೆ ನನಗಿನ್ನ ಮುಂಚೆ ಇವನು ಪರಿಚಯ ಆಗಿರಬೇಕಿತ್ತು ಅಲ್ವಾ? ಯಾರು ಬಂದರು? ಏ ಆಟೋ ಬಂತು, ಸಣ್ಣ ಓಡು, ಸಣ್ಣ ಮೈ ಮೇಲೆ ಬಂತು ಆಟೋ, ಓಡು 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 ಓಡು. ಗೈಸ್ ಇವಳು ಏನು ಮಾಡಿದ್ರು ಗೊತ್ತಾ, ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದೀನಿ, ಗಾಡಿ ಸೆಕ್ಷನಲ್ಲಿ ಗಾಡಿ ಹಿಂಗೆ ಇಳಿತೈತೆ, ಅದು ಕರ್ವಿದ್ದಾಗ ಅಫ್ಕೋರ್ಸ್ ಅದು ಹತ್ರಕ್ಕೆ ಬಂದಂಗೆ ಅಲ್ವಾ ಗೈಸ್ ಅನ್ಸೋದು. ಇವಳು ಅಂತ ಅವಳೆ, ಯಾಕೆ ಅಂತಂದರೆ ಮೈ ಮೇಲೆ ಬಂತು ಅಂತೆ. ಅಬ್ಬಬ್ಬಬ್ಬಬ್ಬಬ್ಬ, ನಿಮ್ಮನ್ನೇ ಕರ್ಕೊಂಡು ಹೋಗ್ಬೇಕು ಕಣ್ರಲ್ಲ ಸಾಕ್ಷಿ ಹೇಳ್ಸಕ್ಕೆ. ನೋಡಿ ಗೈಸ್ ಹೆಂಗೆ ಹೇಳ್ತಾರೆ, ಅಷ್ಟು ಸೇಫಾಗಿ ಕರ್ಕೊಂಬಂದು ಕೂರಿಸಿದ್ದೀನಿ, ಅದಕ್ಕೆ ಕೃತಜ್ಞತೆನೇ ಇಲ್ಲ ಜನಗಳಿಗೆ. ಇವಾಗ ಇವರೆಲ್ಲ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಇನ್ನೂ ಲಗೇಜ್ ಎಲ್ಲ ಡಿಕ್ಕಿಲೇ ಐತೆ, ಅದನ್ನು ತೆಗ್ದಿಲ್ಲ. ಸೊ ಹೋಗ್ಬಿಟ್ಟು ತಕ್ಕೊಡೋಣ ಬನ್ನಿ, ಪಾಪ ಡ್ರೆಸ್ ಚೇಂಜ್ ಮಾಡಲಿ. ಬರ್ರಪ್ಪ, ಅದು ಯಾರು ಏನೇನು ಎತ್ಕೊಬೇಕು ಬರ್ರಿ ಬೇಗ. ಇಲ್ಲೇ ಹಾಕಿದ್ವಿ ಗೈಸ್. ಇವನು ಮದುವೆಲಿ ಬಂದಾಗಲೂ ಬಾಬ್ರೋ, ಇವನು ಮದುವೆಲಿ ಬಂದಾಗಲೂ ನನ್ನ ಗಾಡಿ ಇಲ್ಲೇ ನಿಂತಿರ್ತಿತ್ತು. ಇಲ್ಲೇ ನಿಲ್ಲಿಸಿ ಪಾಪ ಇಲ್ಲಿ ಈ ಪೊಸಿಷನಲ್ಲಿ ನಿಲ್ಲಿಸಿ ಡೆಕೋರೇಟ್ ಎಲ್ಲ ಮಾಡಿದ್ದು. ಎತ್ತೋ ಬರುತ್ತೆ. ಒಸಿ ತುಂಬ್ಕೊಂಬಂದಿಲ್ಲ ಕಣ, ನೋಡಲ್ಲಿ ಎಷ್ಟು ತುಂಬ್ಕೊಂಬಂದಾರ ನೋಡು. ಅವಳು ಮೇಕಪ್ ಕಿಟ್ಟೆ 2 ಕಿಟ್ ಐತಿ, ಮೇಕಪ್ ಸಾಮಾನು. ಸೊ ಬನ್ನಿ ಗೈಸ್, ಇದನ್ನ ಒಂಚೂರು ಎತ್ಕೊಟ್ಬಿಟ್ಟು ಪಾಪ ಅವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಸೊ ಫುಲ್ಲು ಸುಸ್ತಾಗ್ಬಿಟ್ಟವ್ರೆ ಗರ್ಲ್ಸು. ರೆಡ್ ಬ್ಯಾಗ್ ಮಾತ್ರನಾ ನಿನ್ನವು? ನಿಂದು ಯಾವ್ದು ಬೇಕೆ? 2 ಬೇಕು. ಅದೆರಡು ಎಲ್ಲಾನು ಎತ್ಕೊಳ್ಬೇಕು ಕಣ, ನಡಿ ಮಚ್ಚ, ಇನ್ನೆಲ್ಲ ಬೇಕೇ ಬೇಕು. ಊಟ ಆದಮೇಲೆ ನಮ್ಮ ಅಜ್ಜ ಪಾಪ ನಮಗೋಸ್ಕರ ಜಾಮೂನ್ ಮಾಡಿಸಿದ್ದ. ಜಾಮೂನ ನಾನು ತಿಂದು ಖಾಲಿ ಮಾಡಿ ಇವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಕೂತವ್ರು ಹಿಂಗೇನೆ. ಸೊ ಇವಾಗ ನಾನು ನಿಮ್ಗೆ ಹೇಳಿದ್ದೆ ಗೈಸ್ ಬೆಳಿಗ್ಗೆ, ನಂದು ಯಾವ್ಯಾವ ಪೇರ್ ಆಫ್ ಡ್ರೆಸ್ ತಂದಿದ್ದೀನಿ ಮತ್ತು ನಮ್ಮವ್ರದ್ದು ಯಾವ್ಯಾವ ತಂದವ್ರೆ ಅದೆಲ್ಲ ಪೇರ್ ಮಾಡಿ ತೋರಿಸ್ತೀನಿ ಅಂತ. ಬಟ್ ಇವಾಗ ಪೇರ್ ಮಾಡಿ ತೋರಿಸೋಷ್ಟು ಪೇಷನ್ಸು ಇಲ್ಲ, ಎಲ್ಲರೂ ಫುಲ್ ಬೂಸ್ಟ್ ಆಗಿಬಿಟ್ಟವ್ರೆ ಜರ್ನಿ ಮಾಡಿ. ಸೊ ನಿಮಗೆ ಹೆಂಗಿದ್ರು ಶೂಟ್ ಟೈಮಲ್ಲಿ ಹೆಂಗಿದ್ರು ತೋರಿಸ್ತೀನಿ. ನಮ್ಮ ಅಚ್ಚ ಪಾಪ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ರುಚಿಯಾಗಿ ಅಡುಗೆ ಮಾಡಿಸಿದ್ದ. ಪಾಪ ಅಂಕಲ್ ಆಂಟಿ ನನ್ನ ತುಂಬ ದಿನ ಆಗಿತ್ತು ನೋಡಿ, ಅವ್ರನ್ನು ಪಾಪ ತುಂಬ ಖುಷಿಪಟ್ಟರು. ಸೊ ನಮಗೂ ತುಂಬ ಖುಷಿ ಆಯಿತು. ಹೆಂಗೆ ಅನ್ನಿಸ್ತು ನಮ್ಮ ಅಚ್ಚವ್ರ ಮನೆ? ಹೆಂಗೆ ಅನ್ನಿಸ್ತು? ಹೆಂಗ ಬಮೇದ ಚಿಂದಿ. ಬಟ್ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾಗ, ಸುಮ್ಮನೆ ನಿಂತಿದ್ರು ಅರಿತೈತೆ ಸೊ ಅದೊಂದು ಬಿಟ್ಟರೆ ರೆಸ್ಟ್ ಎವ್ರಿಥಿಂಗ್ ಇಸ್ ಆಸಮ್. ಸೊ ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ಪಾಚ್ಕೊಂಬಿಟ್ಟು ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು, 6 ಗಂಟೆಗೆ ಎದ್ದೇಳಬೇಕಂತೆ. ಅಲ್ಲ 6 ಗಂಟೆಗೆ ಶೂಟ್ ಹತ್ರ ಇರಬೇಕಂತೆ. ಸೊ ಪ್ರೀ ವೆಡ್ಡಿಂಗ್ ಶೂಟ್ನ ಸಕ್ಸಸ್ಫುಲ್ಲಾಗಿ ಏನು ಮಾಡೋಣ, ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಸೊ ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಇತ್ತು ನಮ್ಮ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯಾರು ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.